ಸ್ಥಳೀಯ ಬಗ್ಗೆ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ಹೇಳ್ತಾ ಇದ್ದೀರಿ ನೀವು ಒಂದು 15 ತಿಂಗಳಿಂದ ಹಿಂದೆ ಏನೂ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀರಿ ಹೇಳಿ. ಹಾಗಾಗಿ ಸಾರ್ವಜನಿಕರು ಬಹಳಷ್ಟು ಸಮಸ್ಯೆ ಇಲ್ಲಿದೆ ಹೇಳಿ, ನಗರಸಭೆ ಹೇಳಿ. ನಮ್ಮಲ್ಲಿ ಕ್ರಿಕೆಟ್ ಮುಖಾಂತರ ಬಂದಿದ್ದರು, ತಮ್ಮ ಮುಖಾಂತರ ಇಲ್ಲಿ ಪರಿಹಾರಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸಾಗರದ ನಮ್ಮ STM ರಸ್ತೆಯಲ್ಲಿರುವಂತಹ ಮೈಸೂರು ಕೆಫೆ ಅಂತ ಪ್ರಾರಂಭವಾಗುವ ಆ ಭಾಗದ ಚರಂಡಿಯಲ್ಲಿ ಪ್ರಾರಂಭವಾಗುವಂತಹ ದುರ್ನಾತ ಮತ್ತು ಅಲ್ಲಿನ ಶುಚಿತ್ವವನ್ನು 2 ತಿಂಗಳಿಂದ ಚರಂಡಿಯನ್ನ ಕಲ್ಲನ್ನು ಕಿತ್ತು ಹಾಕಿ ಅದರ ರಿಪೇರಿಯನ್ನು ವಾಪಸ್ ಮಾಡದಲ್ಲದೆ ಚರಂಡಿಯನ್ನು ಸ್ವಚ್ಛಗೊಳಿಸಿದ್ದಾರೆ ತಿಳಿದಿರಿ. ಇವತ್ತವರೆಗೂ ಆ ಬೀದಿಯಲ್ಲಿ ಮನೆಯಿಂದ ಹೊರಬರಕ್ಕಾಗ್ತಾ ಇರೋದು ದುರ್ನಾತಗಳಿದೆ. ಈ ವಿಚಾರ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಅವನ್ನ ಸ್ಥಳಕ್ಕೆ ಕರೆಸ್ಕೊಂಡು ಮಾತಾಡೋದು. ಅದು ವಾಟರ್ ಸಮಸ್ಯೆ ಇದೆ, ಇಂಜಿನಿಯರಿಂಗ್ ಸೆಕ್ಷನ್ಗೆ ಬರುತ್ತೆ, ನಮ್ದಲ್ಲ ಹೇಳೋದು. ಇಂಜಿನಿಯರ್ ಸೆಕ್ಷನ್ ಅಲ್ಲಿ ಕರ್ಸ್ಕೊಂಡು ಕೇಳಿದ್ರೆ ಇದು ನಮಗೆ ಸಂಬಂಧಪಡೋದಿಲ್ಲ, ನಮಗೆ ಕಮಿಷನ್ ಅವರು ಆದೇಶ ಮಾಡ್ತಾರೆ, ನಾವು ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ ದಿನನಿತ್ಯ ಅದು ಭಾರಿ ಅಂದ್ರೆ ಅದು ಹೇಳ್ಕೊಳಕ್ಕೆ ಆಗೋದಿಲ್ಲ. ಅಷ್ಟು ಮಟ್ಟಿಗೆ ಒಂದು ದುರ್ನಾತ ಮುಗಿಸ್ಬಿಡ್ತೀರಿ. ನೀವು ತೆಗ್ದಿದ್ದೀರಿ, ನಂಗೆ ನೋಡಿದೆ. ಯಾರು ಇಂಜಿನಿಯರ್ ಅದ ನೀವು ಹೇಳಿ. ಇಮಿಡಿಯೇಟ್ ಅದು ಭಾರಿ ಜನ ಓಡಾಡೋ ಪ್ಲೇಸು, ನಾನು ನೋಡಿದ್ದೀನಿ 2 months ಆಯಿತು. ಅದಕ್ಕೇನು ಮಾಡಬೇಕು, ಮತ್ತೆ ತೆಗಿಬೇಕಾದ್ರೆ ತೆಗೀರಿ. ಇಮಿಡಿಯೇಟ್ಲಿ ಸ್ಲ್ಯಾಬ್ ಹಾಕಿ ಆ ನೀರು ಹೊರಗಡೆ ಬರಬಾರ್ದು. ಅದು ಕೆಳಗಡೆ ಬೆಡ್ಡಿಂಗ್ ಏನು ಹಾಕ್ತಿರೋ ಹಾಕಿ ತಕ್ಷಣ ಅದನ್ನು ಇಮಿಡಿಯೇಟ್ಲಿ ಮಾಡ್ಕೊಂಡೋಗಿ ಮಾಡಬೇಕು ಇಮಿಡಿಯೇಟ್ಲಿ. ಯಾಕಂದರೆ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ ಹೇಳಿ. ಆಯ್ತು, ರೆಡಿ ಮಾಡ್ತೀರಿ. ಟೈಮ್ ಅಂದರೆ ಅದು ಬೆಡ್ಡಿಂಗ್ ಎಲ್ಲ ಹಾಕ್ಬೇಕು, ಅದು ನೀರು ಮತ್ತೆ ಬರುತ್ತೆ ಮೇಲ್ಗಡೆ. ಅದಕ್ಕಾಗಿ ಅದನ್ನು ಪರಿಶೀಲನೆ ಮಾಡಿ ಈಗ ಅದು ಶುರು ಮಾಡ್ತಾರೆ. ವಿಳಂಬವಾದ ತ್ವರಿತ ಮಾಡಬೇಕಂದ್ರೆ ನೀವು ಆದೇಶ ಕೊಟ್ಟರೆ ಆಗುತ್ತೆ. ಆದೇಶ ಇಲ್ಲ ಅಂತಂದ್ರೆ ಅವರೇ ಮಾಡಬೇಕಂತ ಇದೆ. ಆದೇಶ ಕಾಯಬೇಕಾಗಿಲ್ಲ, ಬರೋದಕ್ಕೆ ಆಗಿದೆ. ಮತ್ತು ನಂತರ ವಿದೇಶಕ್ಕೆ ಸುದ್ದಿ ಆಗುವಂತೂ ಆಗಿದೆ. ಅದು ಇಡಕ್ಕಾಗಲ್ಲ ಸರ್. ದಯವಿಟ್ಟು ಗಮನಿಸಿದರೆ ತುರ್ತು ಆದೇಶ ಮಾಡಬೇಕು. ಈಗ ಅದೇ ನಿಮ್ಗೆ ಕೇಳಿದ್ದು, ನಿಮ್ಮ ಸಮಸ್ಯೆನೇ ಇಲ್ಲಿ ಕೇಳಿದ್ದು, ಇಮಿಡಿಯೇಟ್ಲಿ ಮಾಡಿ ಅಂತ ಹೇಳಿದ್ದು. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಿಮಗೋಸ್ಕರ ಇಷ್ಟೊಂದಾಗ ಮಾತಾಡಿದ್ದು ನಾನು. ಆಯ್ತು, ನೆಕ್ಸ್ಟ್ ನಮ್ಮ ಎಲ್ಲ ವಿಚಾರ ನಾನು ಗಮನ ತಂದಿದ್ವಿ. ಆಗ್ತಾ ಇರೋದು ನಮ್ಮ ಈ ಸಾಗರದ ಏನು ಎಕ್ಸ್ಟೆನ್ಷನ್ಗಳಲ್ಲಿ ಬಡಾವಣೆಗಳಲ್ಲಿರುವಂತಹ ಏನು ನಗರ ನಿವಾಸಿಗಳಿದ್ದಾರೆ, ಅವರು ಪ್ರತಿಯೊಬ್ಬರು ಅವರ ಅಹವಾಲು ಏನಿದೆ ಅಂತ ಹೇಳಿದ್ರೆ, ಸರ್ ನಾವು ನಗರಸಭೆಗೆ ಎಲ್ಲ ರೀತಿಯ ಕರಗಳನ್ನು ಟ್ಯಾಕ್ಸ್ಗಳನ್ನ ಪೇ ಮಾಡ್ತಿದ್ವಿ, ಆದರೂ ಸಹಿತ ನಮ್ಮಲ್ಲಿ ಶುಚಿತ್ವದ ವಿಚಾರವಾಗಿ ಅಥವಾ ರಸ್ತೆಗಳನ್ನು ಶುಚಿಗೊಳಿಸೋ ಬಗ್ಗೆ ಆಗಲಿ, ಸರಣಿಗಳನ್ನು ಶುಚಿಗೊಳಿಸೋ ಬಗ್ಗೆ ಯಾವ ಈ ಕಡೆ ಬರೋದಿಲ್ಲ. ಸರಾಸರಿಯಾಗಿ ಈ ಊರನ್ನು ಆಡಳಿತ ಮಾಡೋದಕ್ಕೆ 31 ಜನ ನಗರಸಭಾ ಸದಸ್ಯರಿದ್ದಾರೆ, 6 ಜನ 5 ಜನ ನಾಮನಿರ್ದೇಶಿತ ಸದಸ್ಯರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ತಾವು ಊರಿನ ಸಾರಾ ಸಗರಟು ಶುಚಿತ್ವ ಇಲ್ಲ, ಅದು ಇದನ್ನ ತಾವು ಹೇಳಬಾರ್ದು. ಒಂದು ಹೇಳಿ ಇಲ್ಲಿ ಆಗಿಲ್ಲ ಅಂತ ಹೇಳಿ, ಇಲ್ಲಿ ಆಗಿಲ್ಲ ಅನ್ನೋದನ್ನ ಹೇಳ್ಬೇಕು. ಸಾರಾ ಸಗಟಲ್ಲ ಹೇಳೋದಕ್ಕೆ ನಮ್ಗೆ, ಯಾಕಂದ್ರೆ ನಮ್ಮ ಆಡಳಿತ ಇದೆ, ಸದಸ್ಯರಿದ್ದಾರಲ್ಲ. ನಮ್ದು ಪ್ರತಿದಿನ ಗಾಡಿಗಳು ಇಲ್ಲಿ ಮೆಂಬರ್ ಇದಾರಲ್ಲ. ಅಲ್ಲ, ಅರ್ಜಿ ಬರ್ತಾರೆ, ಅರ್ಜಿ ನಮಗ್ ಬರ್ಲಿ, ಬಂದ್ ಕೊಡ್ಲಿ. ನಿಮ್ ದೇಶಿ ಫೌಂಡೇಶನ್ ಕೊಟ್ಟ ತಕ್ಷಣ ಒಬ್ಬರು ಬರ್ತ ತಕ್ಷಣ ಅಷ್ಟೊಂದು ಹೇಳಕ್ಕಾಗಲ್ಲ. ನೀವು ಹಂಗಂತ ಹೇಳಿ ಯಾರೋ ಕೆಲವು ಉದ್ದೇಶ ಬರೋದು ನಮಗೆ ಬಂದಿಲ್ಲ ಅಂತ ಬರೀಬಹುದು. ಈಗ ಅವ್ರ ಕಷ್ಟ ಹೇಳಿದ್ರೆ ಸರಿ ಇದೆ, ಅದನ್ನ ಮಾಡ್ತಾರೆ. ಮತ್ತೆ ಅವ್ರು ಎಮರ್ಜೆನ್ಸಿ ಆಸ್ಪತ್ರೆ ಹೇಳಿ ಏನಿದೆ. ಹಾಸ್ಪಿಟಲ್ ಅಲ್ಲಿ ಈಗಾಗಲೇ ದೂರನ್ನು ಸಹಿತ ಮಾಡಿದ್ದಾರೆ. ಒಬ್ರು ನಮ್ಮಲ್ಲಿ ಪೇಷಂಟ್ ಅಂತ ಡಾಕ್ಟರ್
ಡಾಕ್ಟರ್ ಗಜೇಂದ್ರ ಅಂತೇಳಿ ಸರ್ಜನ್ ಅವರನ್ನ ತೀವ್ರ ಹೊಟ್ಟೆ ನೋವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿದಾಗ ಆ ಡಾಕ್ಟರು ನಾನು ಇವತ್ತು ರಜದಲ್ಲಿದ್ದೀನಿ, ನಾನು ಪ್ರೈವೇಟ್ ಕ್ಲಿನಿಕ್ಗೆ ಬನ್ನಿ, ನಾನು ಅಲ್ಲಿ ನಿಮಗೆ ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ಅವತ್ತಿನ ದಿವಸ ಡ್ಯೂಟಿ ಮೇಲೆ ಇದ್ದಾರೆ, ಅವತ್ತಿನ ದಿವಸನೇ ಡ್ಯೂಟಿ ಮೇಲೆ ಇದ್ರೆ ಕ್ರಮ ತಗೊಳ್ತೀವಿ. ಒಂದು ಹಾಗೇನೆ ನನ್ನ ಖಾಸಗಿ ಕ್ಲಿನಿಕ್ಗೆ ಬರಬೇಕು ಅನ್ನೋದು, ನಾನೇನೋ ಪ್ರೈವೇಟ್ ಲ್ಯಾಬೊರೇಟರಿಗಳಲ್ಲಿ ಇದನ್ನ ನೀವು ಟೆಸ್ಟಿಂಗ್ಗಳನ್ನ ಮಾಡಿಸ್ಕೊಂಡು ರಿಪೋರ್ಟ್ ಕೊಡಬೇಕು ಅನ್ನೋದು, ಮತ್ತು ಇನ್ನೂ ಮುಂದುವರೆದವರು ಇದಕ್ಕಿರಂತೂ ದಾಖಲೆಗಳಿದೆ. ಅವ್ರು ಮಾತಾಡಿದ್ರು ಸರ್ಕಾರಿ ಹಾಸ್ಪಿಟಲ್ಗಳಿಗೆ ನಾಯಿಗಳಂತೆ ಬರ್ತಿರಲ್ಲಿ ನಮ್ಮ ಕ್ಲಿನಿಕ್ಗಳಿಲ್ವ ಅಂತ ಹೇಳುವಂಥ ಮಾತುಗಳಿದೆ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಒಂದು ಆಸ್ಪತ್ರೆ ಅದನ್ನ ಕ್ರಮ ತಗೊಳ್ತೀವಿ. ಯಾಕಂದ್ರೆ ಸಾಗರ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ನಂಬರ್ 1 ಹಾಸ್ಪಿಟಲ್ ಇದೆ. ಇಡೀ ರಾಜ್ಯದಲ್ಲಿ ನಮ್ಮ ಮಂತ್ರಿಗಳೇ ಬಂದು ಆಶ್ಚರ್ಯ ಪಟ್ಟೋದ್ರು. ನಮ್ಮ ಯಾರೋ ಹೆಲ್ತ್ ಮಿನಿಸ್ಟರ್ ಬಂದ ಮೇಲೆ ಇದು ನೋಡ್ಬಿಟ್ಟು ದಿನೇಶ್ ಗುಂಡೂರಾವ್ ಏನ್ ಗೋಪಾಲ್ ಅವರೇ ಈ ತರ ನೋಡೋ ಇದೆಯಂತ ಈ ಸಾಗರದಲ್ಲಿ ಅಂತ ಹೇಳಿ ಖುಷಿ ಪಟ್ಟು ಹೋಗಿ ಮತ್ತೆ 100 ಬೆಡ್ಡಿನ ಆಸ್ಪತ್ರೆಗೆ ಅಪ್ಗ್ರೇಡ್ ಮಾಡಿ ಅವರೇ ಕೊಟ್ಟು ಹೋಗಿದ್ದಾರೆ. ಆಮೇಲೆ ಜಿಲ್ಲಾ ಆಸ್ಪತ್ರೆ ಮಾಡಿ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಟ್ಟು ಮತ್ತೆ ಜಿಲ್ಲಾ ಆಸ್ಪತ್ರೆಗೆ ಏನೇನ್ ಬೇಕು ಎಲ್ಲಾ ಸೌಲಭ್ಯನ ಕೊಡ್ತೀವಿ ಅಂತಾರೆ. ಬಟ್ ಒಂದೊಂದು ಡಾಕ್ಟ್ರು ಒಂದೊಂದ್ ತರ ಇರ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋ ವ್ಯವಸ್ಥೆಯನ್ನ ಖಂಡಿತ ಆ ಡಾಕ್ಟರ್ ಹೆಸರಿಂದ ನೋಡ್ಕೊಳ್ಳೋದು. ಡಾಕ್ಟರ್ ಗಜೇಂದ್ರ ಮಾತಾಡಿ, ಯಾರು ಮೇಡಮ್ ಅಲ್ಲ ನೋಡಿ. ನಮ್ಮ ಟೆನ್ಷನ್ ತಗೊಂಡೋದು ಯಾವ್ದು ಚುಚ್ಚು ಮತ್ತೆ ಬೇರೆ ಕೊಟ್ಬಿಟ್ರ ಸಾಕು ಹಣ ಸಾಕು ಬಿಡ ನೆಕ್ಸ್ಟ್ ನೋಡಿ. ಇಲ್ಲಿವರೆಗೂ ಸಹಿತ ಹಾಸ್ಪಿಟಲ್ ವೈದ್ಯರುಗಳು ಯಾವ ಸಮಯದಲ್ಲಿ ಅವೈಲೇಬಲ್ ಇರುವಂತ ಮೆನ್ಷನ್ ಇರಲಿಲ್ಲ. ಅದನ್ನ ತನ್ನಂತರದಲ್ಲಿ ಅದನ್ನ ಹಾಕಿದಾಗ ಈಗ ಅದನ್ನ ಮೆನ್ಷನ್ ಮಾಡಿದ್ರೆ ಡಾಕ್ಟರ್ಗಳು 9 ಗಂಟೆಯಿಂದ ಈಗ ನಿಮ್ಗೊಂದು ಸಲಹೆ ಕೊಡ್ತೇನೆ. ಈ ನಮ್ಮ ತಾಲೂಕನ್ನ ಬಿಟ್ಟು ಶಿಕಾರಿಪುರ ಹಾವೇರಿ ಕಡೆ ಎಲ್ಲ ಬರ್ತಾರಲ್ಲ ಅವ್ರನ್ನೆಲ್ಲ ನಿಲ್ಸ್ಬಿಟ್ರೆ ನಮ್ಮ ಡಾಕ್ಟರ್ ಬೇಕಾದ್ರೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅದೊಂದು ಮಾಡ್ತಾರ ನೋಡಿ. ನೇಷನ್ ಫೌಂಡೇಶನ್ ಇಂದ ಹಾವೇರಿಯಿಂದ ಬರ್ತಾರೆ, ಸಿದ್ದಾಪುರದಿಂದ ಬರ್ತಾ ಇದ್ದಾರೆ, ಆಮೇಲೆ ಸ್ವರ್ಭದಿಂದ ಅಥವಾ ಬೇರೆ ಶಿಕಾರಿಪುರದಿಂದ ಬರ್ತಾ ಇದ್ದಾರೆ. ಈಗ ನಮ್ಮ ತಾಲೂಕಿನ ಬರೋದಾದ್ರೆ ನಮಗೆ ಯಾವ ಸಮಸ್ಯೆನೇ ಇಲ್ಲ. ಹೊರ ತಾಲೂಕಿನಿಂದ ಬರೋದ್ರಿಂದ ಒಂದು ದಿನಕ್ಕೆ ಇಷ್ಟು 1000 ಜನ ಬರ್ತಾರೆ. ಇಡೀ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಜನ ಇಲ್ಲಿ OPD ಬರೋದು ನಮ್ಮಲ್ಲಿ. ಆಯ್ತಾ? ವ್ಯಾಕ್ಸಿನ್ ನೆಕ್ಸ್ಟ್ ಪಡಿ ಬಿಟ್ಟು ಆಮೇಲೆ ನೋಡೋಣ ಅರ್ಜಿ ಪಡಿ.